ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಕ್ಕಿಯನ್ನು ರುಬ್ಬಿ ತಕ್ಷಣ ಮಸಾಲೆ ಕಡುಬು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಹಾಗೆಯೇ ಇದು ಆರೋಗ್ಯಕರವಾಗಿರುತ್ತೆ ಕೂಡ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾನು ಇದನ್ನು ಬೆಳಗಿನ ತಿಂಡಿಗೆ ಮಾಡೋದ್ರಿಂದ ರಾತ್ರಿನೇ 2 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ನೀವು ಬೇರೆ ಟೈಮಿಗೆ ಮಾಡೋದಾದರೆ ಒಂದು 3 ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆ ಹಾಕಬೇಕಾಗುತ್ತೆ. ಈಗ ಇದರ ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈ ದೋಸೆ ಅಕ್ಕಿ ಅಂದರೆ ದಪ್ಪ ಅಕ್ಕಿ ಅಥವಾ ತಿಂಡಿ ಅಕ್ಕಿ ಅಂತಲೂ ಹೇಳ್ತಾರೆ, ಇದನ್ನು ನೀವು ಬಳಸ್ಬೋದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗಬೇಡಿ, ಆಮೇಲೆ ಕಡುಬು ಗಟ್ಟಿ ಆಗುತ್ತೆ. ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ಮುಟ್ಟುವಾಗ ನಮಗೆ ಅದು ಇಡ್ಲಿ ರವೆ ಥರ ತರಿ ಇರಬೇಕು. ನಂತರ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 3 ಟೀ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ನೀವು ಅಡುಗೆಗೆ ಬಳಸುವಂತಹ ಯಾವುದೇ ಎಣ್ಣೆ ಆಗುತ್ತೆ. ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕಿ, ಸಾಸಿವೆ ಇದರಲ್ಲಿ ಚಟಪಟ ಅಂತ ಅನ್ನಬೇಕು. ನಂತರ ಇದಕ್ಕೆ 1 ಟೀ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ 1 ಟೀ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು 4 ಒಣಮೆಣಸಿನಕಾಯಿಯನ್ನು ಸಣ್ಣಗೆ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಈ ಮೂರನ್ನು ಈಗ ಇದರಲ್ಲಿ ಚೆನ್ನಾಗಿ ಹುರಿಬೇಕು. ಅಂದರೆ ಇದು ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ಅದು ರೋಸ್ಟ್ ಆಗಬೇಕು, ಆದರೆ ಕಲರ್ ಜಾಸ್ತಿ ಚೇಂಜ್ ಆಗಬಾರ್ದು, ಕಪ್ಪಗಾಗಬಾರ್ದು. ಇವಾಗ ಇದು ಆಗಿದೆ ನೋಡಿ. ಈಗ ಇದಕ್ಕೆ ಅದೇ ಕಪ್ನಲ್ಲಿ 1.5 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈ ನೀರು ಈಗ ಚೆನ್ನಾಗಿ ಕುದಿ ಬರಬೇಕು. ನೀರೀಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಇವಾಗ ಇದಕ್ಕೆ ನಾನು ರುಬ್ಬಿದ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಹಾಕುವಾಗ ಅಕ್ಕಿಯನ್ನು ತರಿಯಾಗಿ ರುಬ್ಬಿರೋದ್ರಿಂದ ಅದು ಮಿಕ್ಸಿ ಜಾರಲ್ಲಿ ಅಡಿಯಲ್ಲೇ ನಿಂತ್ಕೊಳ್ಳುತ್ತೆ. ಕೈಯಲ್ಲಿ ಈ ರೀತಿ ತೆಗೆದು ಹಾಕಿ. ನಂತರ ಇದಕ್ಕೆ ರುಚಿಗೆ ನಾನೊಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ತೆಂಗಿನ ತುರಿ ನೀವು ಹೆಚ್ಚು ಕಮ್ಮಿ ಎಷ್ಟು ಬೇಕಾದರೂ ಹಾಕ್ಬೋದು ನಿಮ್ಮ ರುಚಿಗೆ ತಕ್ಕಂತೆ. ಆಮೇಲೆ ಇದನ್ನು ಈ ರೀತಿ ಚೆನ್ನಾಗಿ ಗೊಟಾಯಿಸ್ಕೊಳ್ಬೇಕು. ಅಂದರೆ ಇದು ಗಟ್ಟಿ ಆಗಬೇಕು, ಅಲ್ಲಿ ತನಕ ಮಾಡ್ಕೊಳ್ಳಿ. ಒಂದು 2-3 ನಿಮಿಷದಲ್ಲಿ ಇದು ಗಟ್ಟಿ ಆಗುತ್ತೆ. ಫ್ಲೇಮ್ ಕಮ್ಮಿ ಇಟ್ಟು ಈ ರೀತಿ ಗೊಟಾಯಿಸಬಾರ್ದು, ಹೈ ಫ್ಲೇಮ್ನಲ್ಲೇ ಇಟ್ಟು ಬೇಗ ಇದನ್ನು ಮಾಡ್ಕೊಳ್ಬೇಕು. ಆಗ ಅದು ಬೇಗನೆ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಒಂದು 3 ನಿಮಿಷ ಆಗಿದೆ. ಈಗ ಇದು ಗಟ್ಟಿಯಾಗಿದೆ. ಇಷ್ಟ ಆದರೆ ಸಾಕು, ತುಂಬ ಗಟ್ಟಿ ಆಗೋದು ಕೂಡ ಬೇಡ. ಯಾಕೆಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಕೂಡ ಅದು ಗಟ್ಟಿ ಆಗುತ್ತೆ. ಹಾಗಾಗಿ ಈಗಲೇ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ನಂತರ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ, ಒಂದು 5 ನಿಮಿಷ, ಅಥವಾ ನಮ್ಮ ಕೈಗೆ ಅದು ಬಿಸಿ ತಡ್ಕೊಳ್ಳೋ ತನಕ ತಣ್ಣಗಾಗ್ಬಿಟ್ಟು ಆಮೇಲೆ ಅದನ್ನು ಒಂದು ಸರ್ತಿ ಚೆನ್ನಾಗಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಬೋದು. ಈ ರೀತಿ ಉಂಡೆಗಳ ರೀತಿ ಕೂಡ ಮಾಡ್ಕೋಬೋದು, ಅಥವಾ ಈ ಥರ ಚಪ್ಪಟೆ ಕೂಡ ಮಾಡ್ಕೊಳ್ಬೋದು. ಎಲ್ಲ ಕಡುಬುಗಳು ಕೂಡ ಈಗ ರೆಡಿ ಆಗಿದೆ. ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ, ನೀರು ಕುದೀತಾ ಇದೆ ಚೆನ್ನಾಗಿ. ಈಗ ಒಂದೊಂದಾಗಿ ಈ ಕಡುಬನ್ನು ಇದರಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 20 ನಿಮಿಷ ಬೇಯಿಸ್ತಾ ಇದ್ದೀನಿ. ಈ 20 ನಿಮಿಷ ಬೇಯಬೇಕಾದ್ರೆ ಈ ಪಾತ್ರೆಗೆ ನೀವು ಒಂದು 8-10 ಗ್ಲಾಸ್ ಆದರೂ ನೀರು ಹಾಕಿರಬೇಕು. ಈಗ 20 ನಿಮಿಷದ ನಂತರ ಚೆನ್ನಾಗಿ ಬೆಂದಿದೆ. ಮಸಾಲೆ ಕಡುಬು ರೆಡಿಯಾಗಿದೆ. ತುಂಬಾ ಒಂದು ಸ್ವಾದಿಷ್ಟವಾದ ಮಸಾಲೆ ಕಡುಬು ಇದು. ಇದರಲ್ಲಿ ಮಸಾಲೆ ಎಲ್ಲ ಈಗಾಗಲೇ ಇರೋದ್ರಿಂದ ಹಾಗೇನೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಅಥವಾ ನೀವು ಇದನ್ನು ಚಟ್ನಿ ಜೊತೆಗೆ, ಖಾರ ಚಟ್ನಿ, ತೆಂಗಿನಕಾಯಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ಕೂಡ ತಿನ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.